ಪ್ರತಿಯೊಬ್ಬ ಜೀವನು ತಾಯಿಯ ಗರ್ಭದಲ್ಲಿದ್ದಾಗ ಅಸಹ್ಯವಾದ ದುಃಖವನ್ನು ಅನುಭವಿಸಿಕೊಂಡು ಬಂದಿದ್ದಾನೆ. ತಾಯಿ ತಿಂದಿರುವಂತಹ ಆ ರುಚಿಕರವಾದ ಪದಾರ್ಥ ಎಂಬುದಾಗಿ ಅವಳು ಅಂದ್ಕೊಂಡಿರ್ತಾಳೆ. ಆದರೆ ಆ ಸಿಹಿ, ಆ ಖಾರ, ಉಪ್ಪು, ಹುಳಿ, ಬಿಸಿ ಇದೆಲ್ಲವೂ ಕೂಡ ಒಳಗಡೆ ಇರುವಂತಹ ಗರ್ಭದಲ್ಲಿ ಬೆಳೆಯುವಂತಹ ಶಿಶುವಿನ ಆ ಶರೀರಕ್ಕೆ ತಾಕಿದಾಗ ನಮ್ಮ ಗಾಯವಾದ ಶರೀರಕ್ಕೆ ಹುಳಿ, ಉಪ್ಪು, ಖಾರ, ಬಿಸಿ ತಾಗಿದರೆ ಹೇಗೆ ದುಃಖವೋ ಹಾಗೆ ಜೀವ ಆ ಗರ್ಭದಲ್ಲಿ ದುಃಖವನ್ನು ಅನುಭವಿಸ್ತಾನಂತೆ. ತಾಯಿಯ ಗರ್ಭದಲ್ಲಿರ್ತಕ್ಕಂತಹ ಅನೇಕ ಕ್ರಿಮಿಗಳು ಅವುಗಳು ಕಚ್ಚಿದಾಗ ದೇಹಕ್ಕೆ ಬಾಣ ಬಿಟ್ಟಾಗ ಏನು ದುಃಖ ಆಗಬೇಕೋ ಅಂಥ ದುಃಖವನ್ನು ಅನುಭವಿಸ್ತಾನಂತೆ. ಇದೆಲ್ಲವನ್ನೂ ಕೂಡ ಭಾಗವತ, ಗರುಡ ಪುರಾಣ ಮೊದಲಾದಂತಹ ಪುರಾಣಗಳಲ್ಲಿ ನಾವು ಉಲ್ಲೇಖವನ್ನು ಕಾಣುತ್ತೇವೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಮಧ್ಯಗೇಹ ಭಟ್ಟ ಅವರ ಪತ್ನಿಯಾದ ವೇದವತಿಯಲ್ಲಿ ಒಬ್ಬ ಮಗು ಹುಟ್ಟಿದೆ ಎಂಬುದಾಗಿ ಹಿಂದೆ ವರ್ಣನೆ ಮಾಡಿದೆವು. ಆ ಭಗವಂತನ ಆದೇಶಕ್ಕೆ ಒಳಗಾದ ವಾಯುದೇವರು ದೇವಲೋಕದಿಂದ ಭೂಲೋಕಕ್ಕೆ ಬಂದು ಅಲ್ಲಿಯೂ ಅನಂತೇಶ್ವರನ ಸನ್ನಿಧಾನವನ್ನು ತಲುಪಿ ಅನಂತೇಶ್ವರನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಅವರು ಪಾಜಕ ಕ್ಷೇತ್ರಕ್ಕೆ ಬಂದಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿ ಆ ವಾಯುದೇವರು ಅವತಾರ ಮಾಡಿದರು ಅನ್ನೋದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಸಂಪೂರ್ಣ ಲಕ್ಷಣಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ ಅಂತ. ಮಧ್ಯಗೇಹ ಭಟ್ಟರ ಪತ್ನಿ ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಆಗ ವಾಯುದೇವರು ದೇವಲೋಕದಿಂದ ಉಡುಪಿಗೆ ಬಂದು ಅನಂತರ ಪಾಜಕ ಕ್ಷೇತ್ರಕ್ಕೆ ಬಂದು ಆ ಗರ್ಭದಲ್ಲಿ ಇದ್ದಂತಹ ಮಗುವಿನ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂತ. ವಾಯುದೇವರಿಗೆ ಗರ್ಭವಾಸ ಇಲ್ಲ. ಗರ್ಭವಾಸ ಅಂತಂದರೆ ಅದು ಬಹಳ ದುಃಖಮಯವಾಗಿರತಕ್ಕಂತಹ ಒಂದು ಪ್ರಸಂಗ. ಪ್ರತಿಯೊಬ್ಬ ಜೀವನು ತಾಯಿಯ ಗರ್ಭದಲ್ಲಿದ್ದಾಗ ಅಸಹ್ಯವಾದ ದುಃಖವನ್ನು ಅನುಭವಿಸಿಕೊಂಡು ಬಂದಿದ್ದಾನೆ. ತಾಯಿ ತಿಂದಿರುವಂತಹ ಆ ರುಚಿಕರವಾದ ಪದಾರ್ಥ ಎಂಬುದಾಗಿ ಅವಳು ಅಂದ್ಕೊಂಡಿರ್ತಾಳೆ. ಆದರೆ ಆ ಸಿಹಿ, ಆ ಖಾರ, ಉಪ್ಪು, ಹುಳಿ, ಬಿಸಿ ಇದೆಲ್ಲವೂ ಕೂಡ ಒಳಗಡೆ ಇರುವಂತಹ ಗರ್ಭದಲ್ಲಿ ಬೆಳೆಯುವಂತಹ ಶಿಶುವಿನ ಆ ಶರೀರಕ್ಕೆ ತಾಕಿದಾಗ ನಮ್ಮ ಗಾಯವಾದ ಶರೀರಕ್ಕೆ ಹುಳಿ, ಉಪ್ಪು, ಖಾರ, ಬಿಸಿ ತಾಗಿದರೆ ಹೇಗೆ ದುಃಖವೋ ಹಾಗೆ ಜೀವ ಆ ಗರ್ಭದಲ್ಲಿ ದುಃಖವನ್ನು ಅನುಭವಿಸ್ತಾನಂತೆ. ತಾಯಿಯ ಗರ್ಭದಲ್ಲಿರ್ತಕ್ಕಂತಹ ಅನೇಕ ಕ್ರಿಮಿಗಳು ಅವುಗಳು ಕಚ್ಚಿದಾಗ ದೇಹಕ್ಕೆ ಬಾಣ ಬಿಟ್ಟಾಗ ಏನು ದುಃಖ ಆಗಬೇಕೋ ಅಂಥ ದುಃಖವನ್ನು ಅನುಭವಿಸ್ತಾನಂತೆ. ಇದೆಲ್ಲವನ್ನೂ ಕೂಡ ಭಾಗವತ, ಗರುಡ ಪುರಾಣ ಮೊದಲಾದಂತಹ ಪುರಾಣಗಳಲ್ಲಿ ನಾವು ಉಲ್ಲೇಖವನ್ನು ಕಾಣುತ್ತೇವೆ. ಇಂತಹ ದುಃಖಮಯವಾಗಿರ್ತಕ್ಕಂತಹ ಆ ಒಂದು ಕಾಲ ಗರ್ಭದಲ್ಲಿ ವಾಸ ಮಾಡುವಂತಹ ಕಾಲ. ಆದರೆ ದುಃಖವೇ ಇಲ್ಲದೇ ಇರತಕ್ಕಂತಹ ವಾಯುದೇವರಿಗೆ ಆ ದುಃಖಮಯವಾದ ಗರ್ಭದಲ್ಲಿ ವಾಸ ಎಂಬತಕ್ಕಂಥದ್ದು ಇಲ್ಲ. ಹಾಗಾದರೆ ಆ ದುಃಖ ರಹಿತರಾಗಿರ್ತಕ್ಕಂತಹ ವಾಯುದೇವರು ಆ ಶರೀರದಲ್ಲಿ ಅವರು ಹುಟ್ಟಿ ಬರಬೇಕು, ಅವತಾರ ಮಾಡಿ ಬರಬೇಕು. ಅದಕ್ಕೆ ಯಾವ ರೀತಿಯಲ್ಲಿ ಆ ವಾಯುದೇವರು ವ್ಯಾಪಾರವನ್ನು ಮಾಡಿದ್ದಾರೆ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಲೋಕದಲ್ಲಿ ನಾವು ನೋಡ್ತೇವೆ, ಯಜಮಾನ ಸುಂದರವಾದ ಮನೆ ಕಟ್ಟಿರ್ತಾನೆ. ಯಜಮಾನ ಸುಂದರವಾದ ಮನೆ ಕಟ್ಟಬೇಕಾದರೆ ಗೃಹ ಪ್ರವೇಶ ಅಂತ ನಡೆಯುತ್ತೆ. ಆ ಗೃಹ ಪ್ರವೇಶ ನಡೆಯೋಕ್ಕಿಂತ ಮೊದಲು
ಆ ಮನೆಯಲ್ಲಿ ಕಟ್ಟತಕ್ಕಂತಹ ವ್ಯಕ್ತಿಗಳಿರ್ತಾರಲ್ಲ, ಅದು ಸಿಮೆಂಟ್ ಕೆಲಸ ಮಾಡೋರಾಗ್ಬೋದು ಅಥವಾ ಪೇಂಟಿಂಗ್ ಮಾಡೋರಾಗ್ಬೋದು, ಯಾರೋ ಕೆಲವು ವ್ಯಕ್ತಿಗಳು ಆ ಮನೆಯಲ್ಲಿ ವಾಸ ಮಾಡಿರ್ತಾರೆ. ಯಜಮಾನ ತಾನು ವಾಸ ಮಾಡಬೇಕು ಅಂತ ಮನೆ ಕಟ್ಟಿರೋದು, ಆದರೆ ತಾನು ವಾಸ ಮಾಡೋಕ್ಕಿಂತ ಮೊದಲು ಆ ಮನೆಯನ್ನು ಕಟ್ಟಿರ್ತಕ್ಕಂತಹ ಯಾರು ವ್ಯಕ್ತಿಗಳಿದ್ದಾರೋ, ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು, ಅವರು ಮನೆಯಲ್ಲಿ ವಾಸ ಮಾಡಿರ್ತಾರೆ. ಈ ಗೃಹ ಪ್ರವೇಶದ ದಿವಸ ಯಜಮಾನ ಏನು ಹೇಳ್ತಾನೆ, ಇವತ್ತು ಇಲ್ಲಿ ಯಾರೂ ಇರಬಾರದು, ಎಲ್ಲರೂ ಕೂಡ ಆ ಮನೆಯನ್ನು ಬಿಟ್ಟು ಹೋಗಬೇಕು ಅಂತ. ಹೀಗೆ ಸುಂದರವಾಗಿರ್ತಕ್ಕಂತಹ ಮನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ವ್ಯಕ್ತಿ ಅವನು ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ವಾಸ ಮಾಡಿದಂತಹ ಉಳಿದ ವ್ಯಕ್ತಿಗಳೆಲ್ಲ ಹೊರಗೆ ಹೋಗ್ತಾರೆ. ಹಾಗೇ ಇಲ್ಲಿಯೂ ಕೂಡ ವಾಯುದೇವರು ಅವರು ಯಜಮಾನ, ಪ್ರತಿಯೊಂದು ಶರೀರಕ್ಕೂ ಕೂಡ ಅವರೇ ಯಜಮಾನ. ಯಾಕೆ ಅಂತಂದರೆ ಅವರಿಂದಲೇ ಈ ಶರೀರದಲ್ಲಿ ಜೀವ ಇರಲಿಕ್ಕೆ ಸಾಧ್ಯ. ಅವರಿಲ್ಲ ಅಂತಾದರೆ ಈ ಶರೀರದಲ್ಲಿ ಜೀವ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ವ್ಯವಹಾರ ಮಾಡ್ತೇವೆ, ಪ್ರಾಣ ಹೋಯಿತು ಅಂತ. ಹಾಗಾದರೆ ಜೀವ ಹೋಯಿತು ಅನ್ನೋದು ಇದೆ, ಆದರೆ ಪ್ರಾಣ ಹೋಯಿತು ಅಂತ ಹೆಚ್ಚಾಗಿ ನಾವು ವ್ಯವಹಾರ ಮಾಡ್ತೇವೆ. ಹಾಗಾದರೆ ಪ್ರಾಣಶಕ್ತಿಯಾಗಿ ಇದ್ದಾಗ ಈ ಶರೀರದಲ್ಲಿ ಜೀವ ಇರ್ತಾನೆ. ಪ್ರಾಣಶಕ್ತಿಯಾಗಿ ಈ ಶರೀರದಲ್ಲಿ ಇಲ್ಲ ಅಂತಾದರೆ ಆಗ ಜೀವ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗಾದರೆ ಈ ಶರೀರದಲ್ಲಿ ಮುಖ್ಯವಾಗಿ ಆ ಮುಖ್ಯ ಪ್ರಾಣದೇವರು ಇರ್ತಾರೆ, ಅವರು ನಿಜವಾದ ಯಜಮಾನ. ಹಾಗಾದರೆ ಆ ಯಜಮಾನ ಪ್ರವೇಶ ಮಾಡಬೇಕು ಅಂದರೆ ಹೇಗೆ? ನಿಷ್ಕಾಸಯನ್, ಆ ಮನೆಯಲ್ಲಿ ವಾಸ ಮಾಡಿದ ವ್ಯಕ್ತಿಗಳನ್ನು ಹೊರಗೆ ಹಾಕಿ ಯಜಮಾನ ಪ್ರವೇಶ ಮಾಡುವ ಹಾಗೆ ಆ ಶರೀರದಲ್ಲಿ 9 ತಿಂಗಳುಗಳ ಕಾಲ ವಾಸ ಮಾಡಿದ ಒಬ್ಬ ಜೀವನನ್ನು ಹೊರಗೆ ಹಾಕಿ ಮುಖ್ಯ ಪ್ರಾಣದೇವರು ಅಲ್ಲಿ ಪ್ರವೇಶ ಮಾಡಿದ್ದಾರಂತೆ. ಯಾಕೆ? ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ. ಆ ಶರೀರ ವೇದವತಿಯ ಗರ್ಭದಲ್ಲಿ ಇದ್ದಂತಹ ಶರೀರ ಅದು ಬಹಳ ಸುಂದರವಾದ ಶರೀರ. ಸೌಂದರ್ಯ ಅಂತಂದರೆ ನಾವು ಹೇಳುವ ಹಾಗೆ ಮಾತ್ರ ಸೌಂದರ್ಯ ಅಲ್ಲ, ಅದು ಶಾಸ್ತ್ರದಲ್ಲಿ ಹೇಳಿದ ಹಾಗೆ 32 ಲಕ್ಷಣಗಳು ಅಂತ. ಯಾರು ಬ್ರಹ್ಮ ಪದವಿಗೆ ಬರ್ತಾರೋ, ಬ್ರಹ್ಮ ಪದವಿಯಲ್ಲಿ ಇದ್ದಾರೋ ಅವರಿಗೆ ಮಾತ್ರ ಇರತಕ್ಕಂತಹ ಶಾರೀರಿಕ ಲಕ್ಷಣ 32 ಲಕ್ಷಣಗಳು ಅಂತ. ಅಂತಹ 32 ಲಕ್ಷಣಗಳಿಂದ ಒಳಗೊಂಡಿರತಕ್ಕಂತಹ ಒಂದು ಶರೀರ ಅದು ಆ ವೇದವತಿಯ ಗರ್ಭದಲ್ಲಿ ಬೆಳೆದು ಬಂದಿತ್ತು. ಅಂತಹ ಶರೀರವನ್ನು ಇದ್ದಂತಹ ಜೀವ ಅವನನ್ನು ಹೊರಗೆ ಹಾಕಿದ್ದಾರೆ ಅಂತ. ಗರ್ಭದಲ್ಲಿ ಶರೀರ ಬೆಳಿಬೇಕು ಅಂತಂದರೆ ಆ ಶರೀರದ ಒಳಗಡೆ ಜೀವ ಇಲ್ಲ ಅಂದರೆ ಆ ಶರೀರ ಬೆಳೆಯೋದಿಲ್ಲ. ಈ ಶರೀರವೂ ಹಾಗೆ, ಈ ಜೀವ ಇದ್ದಾಗ ಮಾತ್ರ ಶರೀರದಲ್ಲಿ ಬೆಳವಣಿಗೆ ಇರುತ್ತೆ. ಒಂದು ವೇಳೆ ಈ ಜೀವ ಈ ಶರೀರದಿಂದ ಹೊರಗೆ ಬಂದಿದ್ದಾನೆ ಅಂತಂದರೆ ದೇಹದಲ್ಲಿ ಬೆಳವಣಿಗೆ ಇರೋದಿಲ್ಲ. ಇದೆಲ್ಲರಿಗೂ ಅನುಭವಕ್ಕೆ ಬಂದಿರೋದು. ಹಾಗೆ ಗರ್ಭದಲ್ಲಿಯೂ ಕೂಡ ಆ ಶರೀರ ಬೆಳೆಯಬೇಕು, ಅದರ ಎಲ್ಲ ಅವಯವಗಳು ಕೂಡ ಚೆನ್ನಾಗಿ ಅಭಿವ್ಯಕ್ತವಾಗಬೇಕು, ಪ್ರಕಟ ಆಗಬೇಕು ಅಂತಾದರೆ ಆ ಶರೀರದಲ್ಲಿ ಬೆಳೆಯುವಂತಹ ಶರೀರದಲ್ಲಿ ಜೀವ ಇರಬೇಕು. ಅಲ್ಲಿ ಒಬ್ಬ ಅಸುರ ಇದ್ದಂತೆ, ಮಣಿಭದ್ರ ಎಂಬುದಾಗಿ ಅವನ ಹೆಸರು. ಅಂತಹ ಅಸುರ 9 ತಿಂಗಳುಗಳ ಕಾಲ ಆ ಶರೀರದ ಬೆಳವಣಿಗೆಗೆ ಕಾರಣನಾಗಿ ಆ 32 ಲಕ್ಷಣಗಳನ್ನೊಳಗೊಂಡಂತಹ ಶರೀರದಲ್ಲಿ ಅವನಿದ್ದನಂತೆ. ಅದು ಯಾಕೆ ಅಂತಂದರೆ ಅವನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದನಂತೆ. ನನಗೆ 32 ಲಕ್ಷಣಗಳನ್ನೊಳಗೊಂಡಂತಹ ಶರೀರ ಬೇಕು ಅಂತ. ಬ್ರಹ್ಮದೇವರು ತಥಾಸ್ತು ಅಂತ ವರ ಕೊಟ್ಟರು. ಆದರೆ ಅವನು ನನಗೆ ಯಾವಾಗಿರಬೇಕು, ಎಷ್ಟು ಕಾಲ ಇರಬೇಕು, ಏನು ಆ ಕಾಲವನ್ನು ನಿಗದಿಪಡಿಸಿಲ್ಲ ಅವನು. ಅದಕ್ಕೆ ಬ್ರಹ್ಮದೇವರು 32 ಲಕ್ಷಣಗಳುಳ್ಳ ಶರೀರ ನನಗೆ ಬೇಕು ಅಂತ ಕೇಳಿದ್ದಾನೆ. ಆ ದೈತ್ಯ ಅವನ ಆ ವರ ಅದು ಸತ್ಯ ಆಗಬೇಕು ಎಂಬುದಾಗಿ ಮಧ್ವಾಚಾರ್ಯರು ವಾಯುದೇವರು ಯಾವ ಶರೀರದಲ್ಲಿ ಪ್ರವೇಶ ಮಾಡಬೇಕೋ ಅದು 32 ಲಕ್ಷಣವುಳ್ಳಂಥ ಶರೀರವೇ ಆಗಿರಬೇಕು. ಆ ಶರೀರದಲ್ಲಿ ಗರ್ಭಾವಸ್ಥೆಯಲ್ಲಿ ಆ ಮಣಿಭದ್ರ ಎಂಬತಕ್ಕಂತಹ ದೈತ್ಯ ಇದ್ದು ಆ ಶರೀರದಲ್ಲಿ ಆಗತಕ್ಕಂತಹ ಏನೇನು ದುಃಖ ಇದೆಯೋ, ಗರ್ಭವಾಸದ ದುಃಖ ಇದೆಯೋ ಅದನ್ನು ಅವನು ಅನುಭವಿಸಿದ್ದ. ವಾಯುದೇವರು ಅವತಾರ ಮಾಡುವಂತಹ ಕಾಲದಲ್ಲಿ ಆ ವೇದವತಿ ಮಗುವಿಗೆ ಜನ್ಮವನ್ನು ಕೊಟ್ಟಾಗ ಆ ಮಣಿಭದ್ರ ಎಂಬತಕ್ಕಂಥ ದೈತ್ಯನನ್ನು ಆ ಶರೀರದಿಂದ ಹೊರಗೆ ಹಾಕಿ ಆ ವಾಯುದೇವರು ಅಲ್ಲಿ ಪ್ರವೇಶ ಮಾಡಿದ್ದಾರೆ. ಹೀಗೆ ಆ ವಾಯುದೇವರು ಭಗವಾನ್ ವಿವೇಶ ಅಂತ ತಾವು ಗರ್ಭವಾಸದ ದುಃಖ ಇಲ್ಲದೆ ಆ ಶರೀರವನ್ನು ಪ್ರವೇಶ ಮಾಡಿ ಅವರು ಭೂಲೋಕದಲ್ಲಿ ಅವತಾರ ಮಾಡಿದ್ದಾರೆ ಎಂಬುದಾಗಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಹೀಗೆ ವಾಯುದೇವರ ಅವತಾರ ಆಯಿತು ಅಂತಂದರೆ ದೇವತೆಗಳಿಗೆಲ್ಲ ಸಂತೋಷ ಆಯ್ತಂತೆ. ಯಾಕೆ ಅಂತಂದರೆ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ವಾಯುದೇವರ ಅವತಾರ ಮಾಡಿದ್ದಾರೆ. ಹಾಗಾದರೆ ನಮ್ಮ
ಪ್ರಾರ್ಥನೆ ಅದು ಫಲ ಕೊಟ್ಟಿದೆ ಎಂಬುದಾಗಿ ದೇವತೆಗಳಿಗೆ ಸಂತೋಷವಾಗಿದೆಯಂತೆ. ಆ ದೇವತೆಗಳೆಲ್ಲ ದುಂದುಭಿ ದೇವಲೋಕದ ನಗಾರಿ ಅದನ್ನು ಅವರು ಮೊಳಗಿಸ್ತಾ ಇದ್ದಾರಂತೆ. ಜೋರಾಗಿ ಶಬ್ದ ಕೇಳಿ ಬರ್ತಾ ಇದೆಯಂತೆ. ಅದನ್ನು ವರ್ಣನೆ ಮಾಡ್ತಾರೆ. ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿಃ ಖಿದ್ಯೇತ ವಾಯುರಯಮಾವಿರಭೂತ್ ಪೃಥಿವ್ಯಾಂ ಆಖ್ಯನ್ಯತೀವ ಸುರದುಂದುಭಿಮಂದ್ರನಾದಃ ಪ್ರಾಶ್ರಾವಿ ಕೌತಕವಶೈಃ ಇಹ ಮಾನವೈಶ್ಚ. ಒಳ್ಳೆಯ ಮಂಗಳಮಯವಾಗಿರ್ತಕ್ಕಂಥ ಶಬ್ದ, ಅದನ್ನು ದೇವತೆಗಳು ಮೊಳಗಿಸಿದ್ದಾರಂತೆ. ದೇವದುಂದುಭಿ ಅಂತ ಹೇಳ್ತಾರೆ. ಆ ಶಬ್ದ ಏನು ಹೇಳ್ತಾ ಇತ್ತು ಅಂತಂದರೆ ಸಂತುಷ್ಯತಾಂ ಸಕಲ ಸನ್ನಿಕರೈಹಿ, ಸಜ್ಜನರೆಲ್ಲರೂ ಕೂಡ ಸಂತೋಷವನ್ನು ಅನುಭವಿಸಲಿ, ಸಜ್ಜನರಿಗೆ ಸಂತೋಷ ಆಗಲಿ. ಹಾಗೆ ಅಸದ್ಭಿಹಿ ಖಿದ್ಯೇತ, ದುಷ್ಟರಾಗಿರ್ತಕ್ಕಂಥವರೆಲ್ಲರೂ ಕೂಡ ದುಃಖವನ್ನು ಅನುಭವಿಸಲಿ ಎಂಬತಕ್ಕಂತಹ ಸೂಚನೆಯನ್ನು ಕೊಡುವ ಹಾಗೆ ಆ ಶಬ್ದ ಎಂಬತಕ್ಕಂಥದ್ದು ಇತ್ತಂತೆ. ಇವತ್ತು ಒಂದು ಕಡೆಯಲ್ಲಿ ಕಳ್ಳತನ ಆಗಿದೆ ಅಂತ ಇಟ್ಕೊಳ್ಳೋಣ. ಆಗ ಆ ಕಳ್ಳತನ ನಡೀತಾ ಇದೆ ಅನ್ನೋದು ಗೊತ್ತಾಯಿತು. ಆಗ ನಾವು ಆರಕ್ಷಕರಿಗೆ ದೂರವಾಣಿಯ ಮೂಲಕ ವಿಷಯವನ್ನು ಮುಟ್ಟಿಸ್ತೇವೆ. ಅವರು ಬರಬೇಕಾದ್ರೆ ಆ ಸೈರನ್ ಮಾಡಿಕೊಂಡು ಬರ್ತಾರೆ. ಆಗ ಏನಾಗುತ್ತೆ, ಯಾರು ಆ ಮನೆಯ ಯಜಮಾನ ಇದ್ದಾನೋ ಅವನಿಗೆ ಆ ಶಬ್ದ ಕೇಳಿದಾಗ ಸಂತೋಷ ಆಗುತ್ತೆ. ನನ್ನ ರಕ್ಷಣೆಗೆ ಆ ಆರಕ್ಷಕರು ಬಂದಿದ್ದಾರೆ ಅಂತ. ಅದೇ ಕಳ್ಳತನ ಮಾಡ್ತಕ್ಕಂತಹ ವ್ಯಕ್ತಿಗೆ ಓಹೋ ನನ್ನನ್ನು ಹಿಡಿಲಿಕ್ಕೆ ಪೊಲೀಸರು ಬಂದರು ಅಂತ ಅವನು ದುಃಖ ಪಡ್ತಾನೆ. ಅವನಿಗೆ ಅದರಿಂದ ಭಯ ಎಂಬತಕ್ಕಂಥದ್ದಾಗತ್ತೆ. ಹೀಗೆ ಒಂದೇ ಶಬ್ದ ಹೇಗೆ ಕಳ್ಳತನ ಮನೆಯಲ್ಲಿ ಆದಾಗ ಯಜಮಾನನಿಗೆ ರಕ್ಷಕರು ಬಂದಿದ್ದಾರೆ ಅಂತ ಸಂತೋಷ ಆಗುವ ಹಾಗೆ, ಕಳ್ಳತನ ಮಾಡುವವನಿಗೆ ಅದರಿಂದ ವ್ಯಥೆ ಆಗುವ ಹಾಗೆ ಹೇಗೆ ಒಂದೇ ಶಬ್ದ ಕೆಲಸ ಮಾಡುತ್ತೋ ಹಾಗೆ ಇಲ್ಲಿಯೂ ಕೂಡ ದೇವಲೋಕದ ಆ ದೇವತೆಗಳು ಸಂತೋಷದಿಂದ ಮೊಳಗಿಸಿರುವಂತಹ ಶಬ್ದ ಸಜ್ಜನರಿಗೆ ಸಂತೋಷವನ್ನುಂಟು ಮಾಡಿತು, ದುರ್ಜನರಿಗೆ ದುಃಖವನ್ನುಂಟು ಮಾಡಿದೆ ಅಂತ. ಅಂತಹ ಶಬ್ದ ಕೇವಲ ದೇವಲೋಕದಲ್ಲಿ ಮಾತ್ರ ಕೇಳಿದ್ದಲ್ವಂತೆ. ಈ ಲೋಕದಲ್ಲಿರ್ತಕ್ಕಂತಹ ಮನುಷ್ಯರು ಕೂಡ ಪ್ರಾಶ್ರಾವಿ ಕೌತುಕವಶೈಹಿ ಇಹ ಮಾನವೈಶ್ಚ, ಈ ಭೂಲೋಕದಲ್ಲಿರ್ತಕ್ಕಂತಹ ಒಳ್ಳೆಯ ಸಜ್ಜನರಿಗೂ ಕೂಡ ಆ ಶಬ್ದ ಎಂಬತಕ್ಕಂಥದ್ದು ಕೇಳಿದೆಯಂತೆ. ಅವರ ಮನಸ್ಸಿನಲ್ಲೂ ಕೂಡ ಸಂತೋಷ ಉಂಟಾಗಿದೆ ಅಂತ. ಹೀಗೆ ವಾಯುದೇವರ ಅವತಾರದ ಆ ಒಂದು ಮಂಗಳಮಯವಾಗಿರ್ತಕ್ಕಂಥ ಕ್ಷಣ ಅದು ಸಜ್ಜನರಿಗೆಲ್ಲ ಸಂತೋಷವನ್ನುಂಟು ಮಾಡಿದೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಮುಂದೆ ಮಧ್ಯಗೇಹ ಭಟ್ಟರಿಗೆ ತಮ್ಮ ಪುತ್ರೋತ್ಸವದ ವಿಷಯವನ್ನು ಕೇಳಿ ಅವರಿಗೂ ಸಂತೋಷ ಆಯಿತು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ನಾಥಂ ನಿಷೇವ್ಯ ಭಗವಾನ್ ಅತಿದೂರಮಾಪ್ತಃ ಪ್ರಾಪ್ತೋ ಮಹಾಪ್ರಕೃತಿದುಂದುಭಿನಾದ ಪೂರ್ವಾತ್ ಪುತ್ರೋದ್ಭವ ಶ್ರವಣತೋ ಮಹದಾಪ್ಯ ಸೌಖ್ಯಂ ಜ್ಞಾನಂ ಪರೋಕ್ಷ ಪದಮಪ್ಯಮತೇಷ್ಟ ಹೇತುಂ. ವೇದವತಿ ಮಗುವಿಗೆ ಜನ್ಮವನ್ನು ಕೊಡುವಂತಹ ಕಾಲದಲ್ಲಿ ಮಧ್ಯಗೇಹ ಭಟ್ಟರು ಮನೆಯಲ್ಲಿ ಇರಲಿಲ್ಲಂತೆ. ಭವನ ಅತಿದೂರ ಮಾಪ್ತಃ, ಮನೆಯಿಂದ ತುಂಬ ದೂರ ಬಂದಿದ್ದಾರಂತೆ. ಎಲ್ಲಿಗೆ ಬಂದಿದ್ರು ಅಂತಂದರೆ ತಮ್ಮ ಪತ್ನಿ ತುಂಬು ಗರ್ಭಿಣಿಯಾಗಿದ್ದಾಳೆ, ಪ್ರಸವ ಕಾಲ ಸನ್ನಿಹಿತವಾಗಿದೆ, ಹೆಂಡತಿಗೆ ಯಾವ ವಿಧವಾಗಿರ್ತಕ್ಕಂತಹ ತೊಂದರೆಯೂ ಇಲ್ಲದ ಹಾಗೆ ಒಳ್ಳೆಯ ಮಗ ನನಗೆ ಹುಟ್ಟಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಪಾಜಕದಿಂದ ಆ ಮಧ್ಯಗೇಹ ಭಟ್ಟರು ಉಡುಪಿಗೆ ಬಂದಿದ್ದಾರಂತೆ. ನಾಥಂ ನಿಷೇವ್ಯ, ಉಡುಪಿಗೆ ಬಂದು ಅನಂತೇಶ್ವರನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಮಸ್ಕಾರವನ್ನು ಮಾಡಿ ಅವರು ಹಿಂತಿರುಗಿ ಮನೆಗೆ ಹೋಗುತ್ತಾ ಇದ್ದಾರೆ. ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಮನೆಗೆ ಹೋಗುವಂತಹ ಆ ದಾರಿಯಲ್ಲಿ ಯಾವುದೋ ಮಂಗಳ ಘೋಷ ಎಂಬತಕ್ಕಂಥದ್ದು ಕೇಳಿಸಿದೆಯಂತೆ. ಯಾರೋ ಮದುವೆ ಮನೆಯ ಆ ವಾದ್ಯಗಳು ಅವರಿಗೆ ಎದುರಾಗಿದೆ. ಅವರಿಗೆ ಈ ಮಂಗಳಮಯ ಶಬ್ದವನ್ನು ಕೇಳಿದಾಗ ಸಂತೋಷವೇ ಆಯಿತು. ಏನೋ ನಾನು ಮನೆಗೆ ಹೋಗುವಂತಹ ಕಾಲದಲ್ಲಿ ಮಂಗಳವಾದ್ಯ ಎದುರಾಗುತ್ತಾ ಇದೆಯಲ್ಲ ಅಂತ ಅವರು ಆ ಮಂಗಳವಾದ್ಯವನ್ನು ಕೇಳಿಸಿಕೊಂಡು ಮುಂದೆ ಬಂದಾಗ ಅವರಿಗೆ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾರಂತೆ, ನಿಮಗೆ ಪುತ್ರೋತ್ಸವ ಆಗಿದೆ ಅಂತ. ಹೀಗೆ ಭಗವಂತನಿಗೆ ನಮಸ್ಕಾರ ಮಾಡಿ ಮಂಗಳವಾದ್ಯವನ್ನು ಇವರು ಶ್ರವಣ ಮಾಡಿದಾಗ ಪುತ್ರೋತ್ಸವ ಎಂಬತಕ್ಕಂಥ ಮಂಗಳ ವಿಷಯವನ್ನು ಆ ಮಧ್ಯಗೇಹ ಭಟ್ಟರು ಕೇಳಿದ್ದಾರೆ, ಆನಂದವನ್ನು ಅನುಭವಿಸಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ.